ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 46 ಮಿನಿ ವ್ಲಾಗ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಜಿಮ್ಮಿಗೆ ಫಸ್ಟ್ ವಾಕಿಂಗ್ ಕರ್ಕೊಂಡು ಹೋದೆ. ಟಾಮ್ ಮತ್ತು ಟಾಮಿಗೆ ಕರ್ಕೊಂಡು ಹೋಗಿ ಬಂದಿದ್ರು. ಸೊ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಪೀಸ್ಫುಲ್ ಟೈಮ್ ಅನಿಸ್ತು. ಸೊ ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಆಮೇಲೆ ಬಂದ್ಬಿಟ್ಟು ನಾಷ್ಟ ಮಾಡ್ಕೊಂಡು ನನ್ನ ತಮ್ಮ 10th ಮುಗೀತಲ್ಲ, ಎಲ್ಲ ಗುಜ್ರಿಗೆ ಹಾಕಬೇಕು ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರೆದ. ಸೊ ಅದಕ್ಕೆ ಗಾಡಿ ಎತ್ಕೊಂಡು ಹೋದರೆ ಒಂದು 5-6 ಅಂಗಡಿ ಕೇಳಿದಾಗ ಎಲ್ಲೋಗೋದು ಎಲ್ಲ ಕಡೆ 8 ರೂಪಾಯಿ 10 ರೂಪಾಯಿ ಅಷ್ಟು ರೂಪಾಯಿ ಅಂತಿದ್ರು. ಸುಸ್ತಾಗಿತ್ತು ಅಂತ ಪಾನಿಪುರಿ ಕೊಡ್ಸ. ಸೊ ಮನೆಗೆ ಬಂದು ಕೂತಿರ್ಬೇಕಾದ್ರೆ ಗುಳ್ಳೆ ಮತ್ತು ಅದೇನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಊತ ಆಗ್ಬಿಟ್ಟಿತ್ತು. ಸೊ ಅದು ಹೀಟಿಂದ ಮತ್ತು ಮಾವಿನ ಹಣ್ಣು ತಿಂದಿರೋದಕ್ಕಿಂತ ಎಷ್ಟೇ ಏನಾದರೂ ಮಾವಿನ ಹಣ್ಣು ತಿನ್ನೋದು ಮಾತ್ರ ಬಿಡೋಲ್ಲ. ಸೊ ನಾನು ನನ್ನ ತಮ್ಮಂಗೆ ಬೆಟ್ಸ್ ಹಾಕಿದ್ದೆ ಎಷ್ಟು ಕೆ ಜಿ ಇರ್ಬೋದು ಅಂತ. ಅವ್ನು 10 ಕೆ ಜಿ ಇರ್ಬೋದು ಅಂತ ಇದ್ದ. ಸೊ ನೋಡೋಣ ಬೆಟ್ಸ್ ಗೆಲ್ತಾನ ಇಲ್ವಾ ಅಂತ. ಸೊ ಮತ್ತು ನಮ್ಮ ಮಾವನ ಮನೆಯಲ್ಲಿ 2 ಆಮೆ ಇತ್ತು. ಸೊ ನನ್ನ ತಮ್ಮ ಅದನ್ನು ನೀಟಾಗಿ ತೋರಿಸಿದ ನಿಮಗೆ. ಸೊ ನಿಮಗೆ ಎಂಟರ್ಟೈನ್ ಮಾಡೋಕ್ಕೆ ಅವ್ನ ತಲೆ ಮೇಲೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಸೊ ಆಮೇಲೆ ಗುಜ್ರೆಲ್ಲ ಎತ್ಕೊಂಡು ಹೋದ್ವಿ. ಎಲ್ಲೋ ಒಂದು ಕಡೆ 12 ರೂಪಾಯಿ ಅಂದರು. ಎಲ್ಲಿ ಜಾಸ್ತಿ ಇತ್ತು ಅಲ್ಲೇ ಹೋದ್ವಿ. ಸೊ ಫೈನಲಿ ನನ್ನ ತಮ್ಮ ಗೆದ್ದ. 13 ಕೆ ಜಿ ಇತ್ತು, ಅವ್ನು 10 ಕೆ ಜಿ ಬೆಟ್ಸ್ ಹಾಕಿದ್ದ. ಸೊ ಹಂಗೆ ಮನೆಗೆ ಹೋಗಿ ನನ್ನ ತಮ್ಮ ನನ್ನ ಹತ್ರ ಇನ್ನೊಂದು ಚಾಲೆಂಜ್ ಕಟ್ದ, 2 ನಿಮಿಷದಲ್ಲಿ ಗಾಡಿ ತೊಳಿತೀವಿ ಅಂತ. ಸೊ 1 ನಿಮಿಷನೂ ಕರೆಕ್ಟಾಗಿ ಆಗಲಿಲ್ಲ, ಆಗಲೇ ನೀರು ಬರೋದೇ ನಿಂತೋಗ್ಬಿಟ್ಟು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗ ನನಗೆ ಕಚ್ಬಿಟ್ಟ. ಸೊ ಸಿಕ್ಕಾಪಟ್ಟೆ ನೋವುತ್ತಿತ್ತು ಗೈಸ್, ಊದ್ಕೊತದೆ ಅಂತ ಅನಿಸುತ್ತೆ. ನೋಡೋಣ ನಾಳೆ ಬೆಳಗ್ಗೆ ಹೇಳ್ತೀನಿ. ಮನೆ ಕಟ್ಬಿಟ್ಟಿತ್ತು. ಸೊ ಇಲ್ಲಿಗೆ ಸ್ಯಾಟ್ಲಿ. ಸೊ ಧನ್ಯವಾದಗಳೊಂದಿಗೆ ಬಾಯ್.